ಗ್ರೇಟರ್ ಬೆಂಗಳೂರು ಕ್ವಾರ್ಟರ್ ಬೆಂಗಳೂರು ಆಗಿದೆ. ಕಾಂಗ್ರೆಸ್ಸಿಗರನ್ನ ಕೆಂಪೇಗೌಡರು ಕ್ಷಮಿಸೋದಿಲ್ಲ ಅಂತ ಹೇಳಿದೆ. ಗ್ರೇಟರ್ ಬೆಂಗಳೂರು ಕ್ವಾರ್ಟರ್ ಬೆಂಗಳೂರು ಆಗಿದೆ. ಕಾಂಗ್ರೆಸ್ಸಿಗರನ್ನ ಕೆಂಪೇಗೌಡರು ಕ್ಷಮಿಸಲ್ಲ ಎಂದು ಹೇಳಿದ್ದೇನೆ. ಗ್ರೇಟರ್ ಬೆಂಗಳೂರಿಗೆ ನಮ್ಮ ವಿರೋಧವಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಇದರ ನಡುವೆಯಲ್ಲಿ ಗ್ರೇಟರ್ ಬೆಂಗಳೂರು ವರ್ಸಸ್ ಕ್ವಾರ್ಟರ್ ಬೆಂಗಳೂರು ಸುದ್ದಿಯೂ ಕೂಡ ಪ್ರಚಲಿತದಲ್ಲಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಡಿಕೆ ಶಿವಕುಮಾರ್ ವಿರುದ್ಧವಾಗಿ ಮಾತನಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಅಂತ ಹೇಳ್ತಾ ಇದ್ದಂತಹ ಸಿಎಂ ಡಿಕೆ ಶಿವಕುಮಾರ್ ಅವರೇ ಒಂದ್ಸಲ ನೋಡಿ, ಗ್ರೇಟರ್ ಬೆಂಗಳೂರು ಆಗಿಲ್ಲ, ಕ್ವಾರ್ಟರ್ ಬೆಂಗಳೂರು ಆಗಿದೆ ಎನ್ನುವಂಥದ್ದನ್ನ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಸಂಕ್ಷಿಪ್ತವಾಗಿ ಕೇಳೋಣ ಬನ್ನಿ. ವರ್ಷ ಎಲ್ಲ ಕಟ್ಟಿದ್ರು ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಿ ನುಂಗೋದು. ಈಗ ಗ್ರೇಟರ್ ಬೆಂಗಳೂರು ಯಾವುದು, ದೊಡ್ಡ ಬೆಂಗಳೂರು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹೋಯ್ತು. ಈಗ ಬೇರೆ ಕ್ವಾರ್ಟರ್ ಬೆಂಗಳೂರು ಅಂತ ಹೇಳಿದ್ದೀನಿ ನೆನ್ನೆ ನಾನು. 3 ಭಾಗ. ಅದೇ ಎಣ್ಣೆ ಹೊಡಿಯೋರ್ಗೆ ಗೊತ್ತಿರ್ತದೆ. ಎಣ್ಣೆ ಯಾರ್ಯಾರು ಹೊಡಿತಾರೋ ಕಾಂಗ್ರೆಸ್ ಅವರು, ಅವ್ರಿಗೆಲ್ಲ ಗೊತ್ತಿರ್ತದೆ ಕ್ವಾರ್ಟರ್ ಅಂದ್ರೆ ಏನು. 3 ಕ್ವಾರ್ಟರ್ ಮಾಡ್ಬಿಟ್ಟಿದ್ದಾರೆ. ಸದನದಲ್ಲಿ ನೀವು ಒಪ್ಕೊಂಡಿದ್ದೀರಿ, ಅದನ್ನು ವಿರೋಧ ಮಾಡಬಹುದಾಗಿತ್ತು. ಹಿಂದೆ ನೀವು ಮಾಡಿಲ್ಲ, ನೀವು ಸಲಹೆ ಕೊಟ್ಟಿದ್ದೀರಿ ಅಂತ ಡಿಕೆ ಶಿವಕುಮಾರ್. ನಾನು ಒಪ್ಪೇ ಇಲ್ಲ. ಸದನದಲ್ಲಿ ಅವ್ರಿಗೇನ ಕಿವಿಡಿದ್ರೆ, ಕಣ್ಣೇನ ಮಂಜಿದ್ರೆ ಸದನದ ರೆಕಾರ್ಡ್ ಅನ್ನ ತೆಗಲಿ. ನಾನು ಹೇಳಿದ್ದೀನಿ, ಪಾಪಿಗಳು ನೀವು. ಕೆಂಪೇಗೌಡರ ಒಂದು ಆಸೆ ಆಕಾಂಕ್ಷೆಗಳು, ಅವರ ದೂರದ ಕನಸೇನಿತ್ತು ಅದಕ್ಕೆಲ್ಲ ಬೆಂಕಿ ಹಚ್ಚಿದ್ದೀರಾ. ಕೆಂಪೇಗೌಡರ ಶಾಪ ತಟ್ಟುತ್ತೆ, ಬೆಂಗಳೂರಿನ ಶಾಪ ತಟ್ಟುತ್ತೆ. ಒಬ್ಬ ದೇಶದ ಪ್ರಧಾನಮಂತ್ರಿ 140 ಕೋಟಿ ಜನನ ಸುಖ ಕಷ್ಟನ ನೋಡ್ತಾರೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ 7 ಕೋಟಿ ಜನ ನೋಡ್ತಾರೆ. ಇಲ್ಲಿರೋ 1 ಕೋಟಿ ನೋಡಕ್ಕೆ ಆಗಲ್ಲ ಅಂದಮೇಲೆ ಈ ಸರ್ಕಾರ ಸತ್ತಿದೆಯಾ ಬದುಕಿದೆಯಾ? ಭಾಗ ಮಾಡಿಬಿಟ್ರೆ ಹಾಳಾಗೋಗ್ತದೆ. ಈಗ ಡೆಲ್ಲಿ ಭಾಗ ಮಾಡಿದ್ರು, ಹಾಳಾಗೋಯ್ತು. ಒಂದು ಮಾಡಿದ್ರು, ಬಾಂಬೆಯಲ್ಲಿ ಭಾಗ ಮಾಡಿದ್ರು, ಹಾಳಾಗೋಯ್ತು, ಒಂದಾಯ್ತು. ಇವರು ಯಾರ್ದೋ ಜಮೀನಿಗೆ, ಯಾರ್ಯಾರ್ದೋ ಜಮೀನುಗಳಿಗೆ ಲಾಭ ಮಾಡ್ಕೊಳಕ್ಕೆ ಮಾಡಿರೋಂಥ ಸ್ಕೀಮ್ ಇದು. ಸ್ಕೀಮ್ ಬಿಟ್ರೆ ಏನು ಇಲ್ಲ ಇದು. ಈಗ ಎಲ್ಲ ಹಳ್ಳಿಗಳನ್ನೆಲ್ಲ ಸೇರಿಸ್ತಿದೆ ಅಂತ. ಹಳ್ಳಿಯಲ್ಲಿ ಎಷ್ಟು ಕಟ್ತಾರೆ ಅವರು? ವರ್ಷ ಎಲ್ಲ ಕಟ್ಟಿದ್ರು 500 ರೂಪಾಯಿ ಟ್ಯಾಕ್ಸ್ ಕಟ್ಟಲ್ಲ. ಈಗ ಒಂದೇ ಸರಿ 20,000 30,000 ಟ್ಯಾಕ್ಸ್ ಕಟ್ಬೇಕು. ಎಲ್ಲೋಗ್ತಾರೆ ಹಳ್ಳಿಯವರು ಸೇರ್ಕೊಂಡವರೆಲ್ಲ? 110 ಹಳ್ಳಿ ನಾವು ಸೇರಿಸಿರೋದೆ. ಇನ್ನೂ ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ. ನಾವು ನೀರು ಕೊಡೋಕ್ಕಾಗಿಲ್ಲ. 15 ವರ್ಷ ಆಗಿದೆ. ನಾವೇ ಸೇರಿಸಿದ್ದು. ನಾನು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಇದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದು ಸೇರಿಸಿದ್ರಿ. ಅದಕ್ಕೆ ಇನ್ನೂ ನೀರು ಕೊಡೋಕ್ಕಾಗಿಲ್ಲ. ಇದನ್ನೆಲ್ಲ ಸೇರಿಸಿ ರಿಯಲ್ ಎಸ್ಟೇಟ್ ಬೂಮ್, ಈ ಬೆಂಗಳೂರನ್ನ 3 ಭಾಗ ಮಾಡಿದಾರಲ್ಲ, ಅದು ರಿಯಲ್ ಎಸ್ಟೇಟ್ ಬೂಮ್ ಮಾಡ್ಕೊಳಕ್ ಮಾಡಿದ್ದಾರೆ. ಈ ಬಿಡದಿ ಟೌನ್ಶಿಪ್ಗೂ ಸರ್ ನಮ್ಮ ಪ್ರಾಣ ಕೊಡ್ತೀವಿ, ಭೂಮಿ ಕೊಡಲ್ಲ ಅಂತ ಹೇಳಿ ಮಾಡ್ತಾ ಇದ್ದಾರೆ. ನೋಡಿ, ಈಗ ಇರೋ BDA ಸೈಟ್ಗಳೇ 20% ಫಿಲ್ ಆಗಿಲ್ಲ. ಇವಾಗ ಹೊಸ BDA ಲೇಔಟ್ಗಳು ಮಾಡಿದಾರಲ್ಲ, ಇನ್ನೊಂದು ಮಾಡ್ತಾ ಇದ್ದಾರೆ ಶಿವರಾಮ ಕಾರಂತರೆಲ್ಲ. ಇನ್ನು 20% ಅದರಲ್ಲೇ 80% ಸೈಟ್ ಖಾಲಿ ಇದೆ. ಯಾವ ಪುರುಷಾರ್ಥಕ್ಕೋಸ್ಕರ ಇವರು ಹಿಂಗೆಲ್ಲ ಮಾಡಿ ಮಾಡಿ ರೈತರ ಜಮೀನನ್ನ ತಿಂದು ಅವ್ರಿಗೆ ರಿಯಲ್ ಎಸ್ಟೇಟ್ ಅಂದ್ರೆ ಇಲ್ಲಿ ಒಂದು ಟೌನ್ಶಿಪ್ ಮಾಡೋದು, ಅದರ ದುಡ್ಡು ಲೂಟಿ ಹೊಡೆಯೋದು, ಅದನ್ನ ಟೆಂಡರ್ ಕರೆಯೋದು, ದುಡ್ಡು ಲೂಟಿ ಹೊಡೆಯೋದು, ಹೋಗೋದಷ್ಟೇ. ಆ ಲೇಔಟ್ ಆಗಬೇಕಾದ್ರೆ ಇನ್ನು 20 ವರ್ಷ ಬೇಕು. ಲೂಟಿಗೋಸ್ಕರ ಮಾಡ್ತಾ ಇದ್ದಾರೆ. ಈ ರೈತರ ಜಮೀನನ್ನ ಯಾವುದೇ ಕಾರಣಕ್ಕೂ ಲೂಟಿ ಆಗಕ್ಕೆ ಬಿಡಲ್ಲ. ಅದಕ್ಕೋಸ್ಕರ ಡಾಕ್ಟರ್ ಬಂದಿದ್ದೀರಿ. ಇದು ಕೂಡಲೇ ಕೈ ಬಿಡಬೇಕು. ಇದನ್ನ ಕೈ ಬಿಡಬೇಕು. ಇವಾಗಿರೋ BDA ಲೇಔಟ್ಗಳೆಲ್ಲ ಮಾಡಿದಿರಲ್ಲ, ಅದನ್ನ ತುಂಬ್ರಿ ಫಸ್ಟ್. ನನಗಿರೋಂಥ ಮಾಹಿತಿ ಪ್ರಕಾರ 2 ಲಕ್ಷ ಫ್ಲಾಟ್ಗಳು ಖಾಲಿ ಇದೆ ಬೆಂಗಳೂರಲ್ಲಿ. ಸೇಲ್ ಆಗದಿರ ಇರೋಂಥ ಫ್ಲಾಟ್ಗಳು 2 ಲಕ್ಷ. ಈಗ ಭೂಸ್ವಾಧೀನ ಮಾಡಕ್ಕೆ 9,600 ಎಕರೆ ಅಂತ ಹೇಳ್ತಾರೆ. ಅದರಲ್ಲಿ 2,500 ಎಕರೆ ಸರ್ಕಾರಿ ಭೂಮಿ ಇದೆ, ಗೋಮಾಳ ಇದೆ, ಅದನ್ನ ಹೊಡೆಯೋ ಹುನ್ನಾರ ಅಂತ ಮಾತು. ಗ್ಯಾರಂಟಿ ಅದರಿಂದ ದುಡ್ಡು ಬರ್ತೈತಲ್ಲ. ಯಾರಿಗೆ ಬರ್ತೈತೆ? ಗೌರ್ಮೆಂಟಿಗೆ ದುಡ್ಡು ಬರ್ತೈತೆ. ಸರ್ಕಾರಿ ಜಮೀನೆಲ್ಲ ದುಡ್ಡು ಓಸಿಯಾಗೆ ಹೊಡಿತಾರಲ್ಲ ಅವರು, ದುಡ್ಡು ಸರ್ಕಾರಕ್ಕೆ ಬರ್ತೈತೆ. ಇನ್ನೊಂದು ಕಡೆ ಪ್ರೈವೇಟ್ ಜಮೀನನ್ನು ಕೂಡ ನುಂಗಿ ನೀರು ಕುಡಿತಾರೆ.
ಯಾವ ಪುರುಷ ಅಥವಾ ಇವಾಗ ಯಾರನ್ನ ಕೇಳಿದ್ರೆ ಇಲ್ಲಿರೋ ರೈತರು ಅಪ್ಪ ಬಂದ್ಬಿಡು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಸನ್ಮಾನ್ಯ ಸಿದ್ದು ಬಂದ್ಬಿಟ್ಟು ನಮ್ಮ ಈ ಬಿಡದಿನ ಮಾಗಡಿ ಕಾನ್ಸ್ಟಿಟ್ಯೂನ್ಸಿನ ನೀವು ಲೇಔಟ್ ಮಾಡಿಬಿಟ್ಟು ಡೆವಲಪ್ ಮಾಡಿ ಅಂತ ಯಾರಾದರೂ ಅರ್ಜಿ ಕೊಟ್ಟಿದ್ದಾರಾ ನಿಮಗೆ? ಯಾರು ಕೊಟ್ಟಿದ್ದಾರೆ? ಸರ್ ಶಿವಕುಮಾರ್ ಅವರು ಹೇಳುವಂತದ್ದು ಸರ್, ಈ ಯೋಜನೆ ಮಾಡಿದ್ದು ಕುಮಾರಸ್ವಾಮಿ ಅವರು, ಇದನ್ನ ನಾವು ಬಿಡೋದಕ್ಕೂ ಬರಲ್ಲ, ಸಿದ್ದರಾಮಯ್ಯ ಅವರು ಕ್ಯಾನ್ಸಲ್ ಮಾಡೋದಕ್ಕೆ ಬರೋದಿಲ್ಲ, ಕುಮಾರಸ್ವಾಮಿ ಅವರ ಕನಸಿನ ಯೋಜನೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅವ್ರ ಮೇಲೆ ನೇರವಾಗಿ ಬಟ್ ಮಾಡಿ ತೋರಿಸ್ತಾ ಇದ್ದಾರೆ. ನೋಡಿ, ಕುಮಾರಸ್ವಾಮಿ ಕನಸಿನ ಯೋಜನೆ ಆದ್ರೆ ಕುಮಾರಸ್ವಾಮಿ ಅವರು ಉತ್ತರ ಮಾಡ್ತಾರೆ. ಕುಮಾರಸ್ವಾಮಿ ಹಂಗಾರೆ ಮಾಡಿದ್ನೆಲ್ಲ ನೀವು ಇಂಪ್ಲಿಮೆಂಟ್ ಮಾಡಿದ್ದೀರಾ? ಕುಮಾರಸ್ವಾಮಿ ಬಗ್ಗೆ ಏನೇನ್ ಮಾತಾಡಿದ್ದೀರಾ ನೀವು? ಏನೇನ್ ಕೆಟ್ಟದಾಗ ಮಾತಾಡಬೇಕು ಅಷ್ಟು ಕೆಟ್ಟದಾಗಿ ಹೇಳಿದಿರಲ್ಲ. ಕುಮಾರಸ್ವಾಮಿ ಯೋಜನೆನ ನೀವ್ಯಾಕೆ ಜಾರಿಗೆ ತರ್ತೀರಾ? ರೋಡ್ ಮಾಡಬೇಕು ಅನ್ನೋದು ಎಲ್ಲರದು ಉದ್ದೇಶ ಇದೆ, ಕನೆಕ್ಟಿವಿಟಿ ರೋಡ್ ಆಗಬೇಕು ಅಂತೇಳಿ. ಇಲ್ಲಿ ಅವಶ್ಯಕತೆನೇ ಇಲ್ಲ. ಈಗ ಬೆಂಗಳೂರಿನ ಸೈಟ್ಗಳು ತುಂಬಿದ್ರೆ ತಾನೆ ಇಲ್ಲಿಗೆ ಬರ್ಬೇಕಾ? ಇಲ್ಲಿಗೆ ಬರೋಕ್ಕೆ ಇನ್ನ ತುಂಬೇ ಇಲ್ಲ. ತುಂಬಕ್ಕೆ ಬೆಂಗಳೂರು ಸೈಟ್ ತುಂಬಕ್ಕೆ ಇನ್ನೊಂದು 30 ವರ್ಷ ಬೇಕು. 30 ವರ್ಷದ ಮುಂಚೆನೆ ಇಲ್ಲಿ ಲೇಔಟ್ ಮಾಡಿ ಇರೋ ಜಮೀನೆಲ್ಲ ಬೆಳೆ ಹಾಳು ಮಾಡಿ ನೀನು ರೈತರಿಗೆ ಅಕ್ವೈರ್ ಮಾಡೋದು, ಅವ್ರು ಮಾರಂಗೂ ಇಲ್ಲ, ಇಟ್ಕೊಳಂಗೂ ಇಲ್ಲ, ಬೆಳೆ ಬೆಳೆಯಂಗೂ ಇಲ್ಲ. ಇನ್ನೊಂದು 20 ವರ್ಷ ಹಂಗೆ ಬಿದ್ದಿರ್ತದೆ. ರೈತರ ಪರ ನಿಲ್ತೀರಾ ಸರ್ ನೀವು? ಗ್ಯಾರಂಟಿ. ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀರಿ. ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ರಿಯಾಕ್ಷನ್ ಮಾಡಿದ್ದಾರೆ, ನಾವು ಅದಕ್ಕೋಸ್ಕರ ಬಂದಿದ್ದೀರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.